ಅಥಣಿಯಲ್ಲಿ ಪತ್ರಕರ್ತರ ಏಕಮತ ತೀರ್ಮಾನ. ಅಲ್ಲಾವುದ್ದೀನ್ ಶೇಖ್ ಅಧ್ಯಕ್ಷರಾಗಿ ಆಯ್ಕೆ. ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಧ್ವನಿ ಸಂಘಟನೆ ಅಥಣಿ ತಾಲೂಕಾ ಘಟಕದಲ್ಲಿ ಏಕಮತದ ನಿರ್ಧಾರ ಕೈಗೊಳ್ಳಲಾಗಿದ್ದು, ಅಲ್ಲಾವುದ್ದೀನ್ ಶೇಖ್ ಅವರು ಅವಿರೋಧವಾಗಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ. ಶನಿವಾರ ಮಧ್ಯಾಹ್ನ ಅಥಣಿಯಲ್ಲಿ ನಡೆದ ಅದ್ದೂರಿ ಸಮಾರಂಭದಲ್ಲಿ ಸಂಘಟನೆಯ ನೂತನ ಕಚೇರಿಯನ್ನು ರಾಜ್ಯಾಧ್ಯಕ್ಷರಾದ ಮಲ್ಲಿಕಾರ್ಜುನ್ ಬಂಗ್ಲೆ ಹಾಗೂ ಯೂಟ್ಯೂಬ್ ಸ್ಟಾರ್ ಬಸವರಾಜ ಸನದಿ ಉದ್ಘಾಟಿಸಿದರು. ನಂತರ ನಡೆದ ಸಭೆಯಲ್ಲಿ ಮಲ್ಲಿಕಾರ್ಜುನ್ ಬಂಗ್ಲೆ ಅವರ ಸಮ್ಮುಖದಲ್ಲಿ ಅಲ್ಲಾವುದ್ದೀನ್ ಶೇಖ್ ಅವರನ್ನು ಅಧಿಕೃತವಾಗಿ ಅಧ್ಯಕ್ಷರಾಗಿ ಘೋಷಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯಾಧ್ಯಕ್ಷ ಮಲ್ಲಿಕಾರ್ಜುನ್ ಬಂಗ್ಲೆ, ಜೀವನವು ಸಮಾಜ ಸೇವೆಗೆ ಮೀಸಲಿರಬೇಕಾಗಿ ಭಯವಿಲ್ಲದೆ ನಿಷ್ಠೆಯಿಂದ ಕೆಲಸ ಮಾಡುತ್ತಾ ನಮ್ಮ ಕರ್ತವ್ಯದಿಂದ ಇತರರಿಗೆ ಉಪಯೋಗವಾಗುವಂತೆ ನಡೆದುಕೊಳ್ಳಬೇಕು ಎಂದು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಉತ್ತರ ಕರ್ನಾಟಕ ಸಂಚಾಲಕರಾದ ಚಂದ್ರು, ಯೂಟ್ಯೂಬ್ ಸ್ಟಾರ್ ಬಸವರಾಜ್ ಸನದಿ, ಅಥಣಿ ಘಟಕದ ಉಪಾಧ್ಯಕ್ಷ ಅಜಯ್ ಕಾಂಬ್ಳೆ, ಗೌರವಾಧ್ಯಕ್ಷ ರಶೀದ್ ಶೇಖ್, ಕಾರ್ಯದರ್ಶಿ ವಿಠಲ್ ಕೋಕಾಟೆ, ಖಜಾಂಚಿ ಶಶಿಕಾಂತ್ ಪುಂಡಿಪಲ್ಲೆ, ಸದಸ್ಯರಾದ ಉಮರ್ ಮೂಮಿನ್, ಲಕ್ಷ್ಮಣ್ ಮೂಕಿ, ಶಿವು, ಸಂತೋಷ್ ಕಿರಣ್, ಹನುಮಂತ ಕುರುಬರ ಸೇರಿದಂತೆ ಸಂಘಟನೆ ಹಲವು ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು. ಮುಖ್ಯವಾದಂಥ ಕಾರ್ಯಕ್ರಮಕ್ಕೆ ನಾನು ಬಹಳಷ್ಟು ದಿನಗಳಿಂದ ನಮ್ಮ ಬಸವರಾಜ ಸನದಿಯವರ ಒಬ್ಬ ಅಪ್ಪಟ ಅಭಿಮಾನಿ ಕೂಡ. ನಾನು ಯಾವತ್ತೂ ನೋಡಿದಿಲ್ಲ, ಬರೀ ಅವ್ರದ್ದು ಯಾವುದು ಬರ್ತದೆ ಕೆಲವೆಲ್ಲ ನೋಡ್ತಾ ಅವ್ರ ಬಗ್ಗೆ ನಾನು ಇಂಪ್ರೆಸ್ ಆಗಿ ಅವ್ರ ಬಗ್ಗೆ ಅಭಿಮಾನ ಮೂಡಿಸ್ಕೊಂಡಿದ್ದೆ. ಇಂಥ ಒಂದು ನಾನು ಅಥಣಿಗೆ ಬಂದಂಥ ಸಂದರ್ಭ ಅವರು ನನ್ನ ಜೊತೆ ಇದ್ದಾರಲ್ಲ, ಎಷ್ಟು ಕೋಟಿ ಕೊಟ್ಟರು ಸಿಗಲ್ಲ ಅಂತ ಈ ಸಂದರ್ಭ ನಾನು ಹೃದಯ ತುಂಬಿ ಹೇಳ್ತಾ ಇದ್ದೀನಿ. ಇವತ್ತು ಅಥಣಿ ಸುತ್ತಮುತ್ತ ಏನು ಬೆಳೆದ ನಿಜವಾಗೂ ಇಂಥ ಕಲಾವಿದರು ಪಡೆದಂಥದಕ್ಕೆ ನಿಜವಾಗೂ ಆ ಒಂದು ಎಷ್ಟು ಜನ್ಮದ ಪುಣ್ಯ ಗೊತ್ತಿಲ್ಲ ನನಗೆ. ಆ ರೀತಿಯಾಗಿ ಬಂದಿದ್ದಾರೆ. ಅವಮಾನ ಮಾಡಿದವರೇ ನಮಗೆ ಮಾರ್ಗದರ್ಶಕ, ನೋವುಂಟು ಮಾಡಿದವರೇ ನಮಗೆ ಸ್ಫೂರ್ತಿದಾರರು, ಕಾಲೆಳೆದವರೇ ನಮಗೆ ಶಕ್ತಿದಾರ, ಪ್ರೀತಿ ಕೊಟ್ಟವರೇ ದೇವರ ಎಂಬ ಸಿದ್ಧಾಂತದಲ್ಲಿ ಇವತ್ತು ಪತ್ರಕರ್ತರಾದ ನಾವೆಲ್ಲ ದೀಪದ ಬುಡದಲ್ಲಿ ಕತ್ತಲಿದ್ದರೂ ಯಾವುದೇ ಸವಲತ್ತು ಸರ್ಕಾರದಿಂದ ಇನ್ನಿತರಲ್ಲಿ ಇರದಿದ್ದರೂ ನಮ್ಮ ನಿಸ್ವಾರ್ಥ ಸೇವೆಯನ್ನು ಇವತ್ತು ರಾಜ್ಯಕ್ಕೆ ಅರ್ಪಿಸ್ತಾ ಇದ್ವಿ. ಆ ವಿಚಾರದಲ್ಲಿ ನಾವು ನೀವೆಲ್ಲ ತಲೆ ಎತ್ಕೊಂಡು ಏನು ಹೋಗ್ತಾ ಇದೀವಲ್ಲ, ಇವತ್ತು ನಮ್ಮ ದೇಶ ರಾಜ್ಯದಲ್ಲಿ ಕಾಕಿ ಕಾವಿ ಖಾದಿಯನ್ನು ಒಂದು ಧೈರ್ಯವಾಗಿ ಒಂದು ಎದುರಿಸಿ ಪ್ರಶ್ನೆ ಮಾಡೋಂಥ ಒಂದು ತಾಕತ್ತು ದಮ್ಮು ಕೇಳೋದಿದ್ರೆ ಅದು ಪತ್ರಕರ್ತರು ಬಿಟ್ಟು ಬೇರೆ ಯಾರಿಗಿಲ್ಲ ಅಂತ ಈ ಸಂದರ್ಭದಲ್ಲಿ ಹೆಮ್ಮೆಯಿಂದ ಹೇಳ್ತಾರೆ. ಹಣ ಎಷ್ಟಿದ್ದಾರೇನು, ಋಣ ಇದ್ದರಷ್ಟೇ ಮಾತ್ರ ಜೀವನ, ಯಾವತ್ತೂ ಹಣದಿಂದ ಏನೂ ಆಗಕ್ಕೆ ಸಾಧ್ಯ ಇಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಸ್ಮಶಾನವು ಗಮಗಮಿಸುತ್ತಿದೆ ಶವಗಳಿಗಿಟ್ಟ ಹೂಗಳಿಂದ, ಆದರೆ ಊರು ತುಂಬ ನಾರುತ್ತಿದೆ ಕೊಳೆತ ಕೆಟ್ಟ ಮನಸ್ಸುಗಳಿಂದ. ಆ ಕೊಳೆತ ಕೆಟ್ಟ ಮನಸ್ಸುಗಳು ಇನ್ನೆಂದಿಗೂ ನಾವಾಗಲಿ ನೀವಾಗಲಿ ಆಗಬಾರ್ದಂತೂ ಇವತ್ತು ನಿಮಗೆಲ್ಲ ಒಂದು ವಿಜ್ಞಪ್ತಿಯೊಂದಿಗೆ ಇವತ್ತು ಆಗಸ್ಟ್ 8ಕ್ಕೆ ಅವತ್ತು 2ನೇ ಶನಿವಾರ 8/8/2020 ನಮ್ಮದು ರಾಜ್ಯ ಸಮ್ಮೇಳನ ನೆಲಮಂಗಲ ನಗರದಲ್ಲಿ ಒಂದು ದೊಡ್ಡ ಮಟ್ಟ ಪುಷ್ಪ ಬೈರೇಗೌಡ ಕನ್ವೆನ್ಷನ್ ಹಾಲಲ್ಲಿ ನಡೀತಾ ಇದೆ. 2000 ಪತ್ರಕರ್ತರು ಬರ್ತಾರೆ. ಭಾರಿ ದೊಡ್ಡ ಮಟ್ಟದಾಗಿ ಅತಿಥಿಗಳು ಮಾಡಿದ್ದಾರೆ. ಆಮೇಲೆ ಸಂತೋಷ್ ಹೆಗಡೆ ಸಾಹೇಬರು ಏನಿದ್ದಾರೆ, ಒಬ್ಬ ದಂತಕಥೆಯರಂಥ ವ್ಯಕ್ತಿ, ಅವ್ರನ್ನೇ ನಮ್ಮ ಕಟ್ಟಿಸೋದು, ಅವರೇ ಉದ್ಘಾಟನೆ ಬರ್ತಾ ಇದ್ದಾರೆ. ಇನ್ನು ನಾಡಿನ ದಿಗ್ಗಜರೆಲ್ಲ ಬರ್ತಾ ಇದ್ದಾರೆ. ನಮ್ಮ ಬೆಳಗಾವಿಯ ನಮ್ಮ ನಿಜಗುಣಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಅಷ್ಟು ಮೇರು ಪರ್ವತಗಳು ವಿಚಾರವಂತರೇ ಬರೋದ್ರಿಂದ ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಬಸವರಾಜ್ ಸರ್ ಅವರಿಗೆ ನಾನು ಒಂದು ಮನವಿ ಮಾಡಿ, ಅವರು ಇನ್ನೊಂದು ಖುಷಿ ಬೆಳಗಾವಂತ ಅವ್ರ ಜೊತೆಯಾಗಿರೋನಿದ್ದಾರೆ ದಿಲ್ದಾರದಲ್ಲಿ, ಅವ್ರಿಗೂ ಹೇಳಿದ್ರೆ ಅವ್ರು ಹೇಳ್ಬಿಟ್ಟು ಬರೋಕ್ಕೆ ನನಗೆ ಒಂದು ಬರ್ತೀನಂತ ಇವಾಗ ಒಪ್ಪಿಗೆ ಸೂಚಿಸಿದ್ದಾರೆ. ಆ ವಿಚಾರವಾಗಿ ಅವತ್ತು ದಯಮಾಡಿ ಈಗ ಆಲ್ರೆಡಿ ಡೇಟ್ ಫಿಕ್ಸ್ ಆಗಿ ಬುಕ್ ಆಗಿ ಎಲ್ಲ ಆಲ್ರೆಡಿ ಮುಗಿದ್ಬಿಟ್ಟಿದೆ. ಆ ಡೇಟ್ ಬಿಟ್ಟು ಯಾವುದೇ ಬದಲಾವಣೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ಅವರಿಗೂ ಮನವಿ ಮಾಡ್ತಾ, ಇವತ್ತು ತಮ್ಮ ಸಮಕ್ಷಮದಲ್ಲಿ ಅವರಿಗೆ ಅಧಿಕೃತವಾಗಿ ಒಂದು ಒಳ್ಳೆಯ ರೀತಿಯಿಂದ ಒಂದು ಅವಾರ್ಡ್ ಕೊಡೋಂಥದ್ದು ಏನಿದೆ ನಮ್ಮ ಸಂತೋಷ ಇದರಿಂದ ಅವ್ರ ಕಲೆಗೆ ಏನು ಸಲ್ಲಬೇಕು ನಿಜವಾಗಿ ಸಲ್ಲಿಸೋಣಂತ ಈ ಸಂದರ್ಭದಲ್ಲಿ ಅವ್ರಿಗೆ ಅಧಿಕೃತವಾಗಿ ತಮ್ಮ ಮುಂದೆ ಈ ಒಂದು ಲೆಟ್ರನ್ನ ಅವರಿಗೆ ಕೊಡ್ತಾ ಇದ್ದೀವಿ. ಅಚಾನಕ್ ಆಗಿ ಸರ್ ಕಾಲ್ ಮಾಡಿದ್ರು, ಅಥಣಿಗೆ ಬರಕತ್ತೀವಿ ಅಂತಂದ್ರೆ 2 ವರ್ಷ ಐತಿ ಇವಾಗ ನಾವು ಸಂಘಟನೆ ಕಟ್ಕೊಂಡ್ಬಿಟ್ಟ. ಬಟ್ ಆದ್ರೂ ಒಂದು ದೊಡ್ಡ ಫಂಕ್ಷನ್ ಮಾಡಿಬಿಟ್ಟು ಸರ್ ಕರಿಬೇಕಂತ ಒಂದು ದೊಡ್ಡ ಆಸೆ ಐತೆ ನಮ್ದು. ಆದ್ರೆ ಅಚಾನಕ್ ಆಗಿ ಸರ್ ನಿನ್ನೆ ಮೊನ್ನೆ ದಿವಸ ಕಾಲ್ ಮಾಡಿದ್ರು, ಈ ಕಡೆ ಬರಕತ್ತೀವಿ ಅಂತ ಹೇಳಿದ್ರು. ಆದ್ರೆ ಅಥಣಿಗೆ ಬರ್ತಾರೋ ಅನ್ನೋದು ನಮಗೂ ಗೊತ್ತಿಲ್ಲಾಗಿತ್ತು. ಆದರೆ ಮಾರ್ನಿಂಗ್ 10 ಗಂಟೆಗೆ ಸರಿ 10 ಗಂಟೆಗೆ ಕಾಲ್ ಮಾಡಿದ್ರು, ಅಥಣಿಗೆ ಬರಕತ್ತಿದ್ದೀನಿ, ನಿಮ್ಮ ಜೊತೆ ಒಂದು ಟೀ ಕುಡಿಬೇಕಂತ ಆಸೆ ಆಗಿದೆ ಅಂತಂದ್ರು. ಸೊ ಒಮ್ಮೆ ನಾನು ಶಾಕ್ ಆಯಿತು. ಅಥಣಿಗೆ ಬಂದು ಟೀ ಕುಡಿತೀನಿ ಅಂತಂದರೆ ಸರ್ ಎಲ್ಲಿದ್ದಾರೆ ಅಂತ ನಂಗೆ ಗೊತ್ತಾಗಲಿಲ್ಲ. ಅವ್ರಿಗೆ ಅದಾದ ತಕ್ಷಣ ಮತ್ತೆ ಸರ್ ಎಲ್ಲಿದ್ರು ಅಂತ ಕೇಳಿದೆ. ನಾನು ಜಮಖಂಡಿಲಿದ್ದೀನಿ ಅಂತಂದರು. ಜಮಖಂಡಿದೆ ಅಂತಂದರೆ ಅಲ್ಲಿಂದ 1.5 ಅವರ್ದಲ್ಲಿ ನಾನು ಬರ್ತೀನಿ ಅಂತ ಹೇಳಿದ್ರು. ಸೊ ಒಮ್ಮೆ ಶಾಕ್ ಆಯಿತು. ನಾನು ಏನು ಮಾತಾಡಬೇಕು ಏನು ಮಾಡಬೇಕು ಅನ್ನೋದು ಗೊತ್ತಾಗಲಿಲ್ಲ. ಆದಷ್ಟು ನಮ್ದು ಆಫೀಸ್ ಕೂಡ ಇಲ್ಲಿ ಇವಾಗ ಶಿಫ್ಟ್ ಮಾಡಿದ್ವಿ, ಆಫೀಸ್ ಕೂಡ ಇರಲಿಲ್ಲ.
ಸರ್ ಹೆಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಮತ್ತೆ ಎಲ್ಲರ ಜೊತೆ ನಾನು ಕಾಂಟ್ಯಾಕ್ಟ್ ಮಾಡ್ಕೊಂಡ್ಬಿಟ್ಟು ಎಲ್ಲರ ಸಹಕಾರದೊಂದಿಗೆ ಇವತ್ತು ಆಫೀಸ್ 2 ಗಂಟೆಯಲ್ಲಿ ಆಫೀಸನ್ನು ಉದ್ಘಾಟನೆ ಮಾಡೋಕ್ಕೆ ಒಬ್ಬರಿಗೆ ಅದರ ಜೊತೆ ನಮ್ಮ ಬಸವರಾಜ್ ಸರ್ ಕೂಡ ಬರ್ತಾ ಇದ್ರು ಅಂತ ಹೇಳ್ಬಿಟ್ರು. ಸರ್ ಅವ್ರ ಕಡೆಯಿಂದನೇ ಆಫೀಸ್ ಉದ್ಘಾಟನೆ ಮಾಡ್ಕೊಬೇಕಂತ ಅಂದ್ಬಿಟ್ಟು ನಮಗೂ ಒಂದು ಖುಷಿ ಆಯಿತು. ಬಸವರಾಜ್ ಸರ್ಗೂ ಕೂಡ ನಮ್ಮ ಅಭಿನಂದನೆ ಸಲ್ಲಿಸ್ತೀನಿ. ಅವ್ರ ಮಲ್ಲಿಕಾರ್ಜುನ ಸರ್ ಕೂಡ ನಮ್ಮ ಸಂಸ್ಥೆಗೆ ಬಂದಿದ್ದಕ್ಕಾಗಿ ಅಷ್ಟು ಹೇಳಿ ನಮ್ಮ ಮಾತುಗಳನ್ನು ಮುಗಿಸ್ತೀನಿ. ಯಾಕಂದ್ರೆ ಸಡನ್ ಆಗಿ ಪ್ಲಾನ್ ಆಗಿದ್ದದ, ಇದ್ರ ಬಗ್ಗೆ ಏನೂ ಐಡಿಯಾ ಇಲ್ಲ. ಬಟ್ ಇದೆಲ್ಲ ಗ್ಯಾಂಗ್ ನೋಡಿದ್ರೆ ನನಗೆ ಅನಿಸ್ತೈತಿ ಎಲ್ಲ ಹೃದಯವಂತರು ಅದಾರ. ಎಲ್ಲರಿಗೂ ಒಳ್ಳೇದಾಗಲಿ. ಇದು ಸಣ್ಣ ಆಫೀಸ ಇನ್ನೂ ದೊಡ್ಡದ ಆಫೀಸ್ ಆಗಲಿ. ಎಲ್ಲರಿಗೂ ಥ್ಯಾಂಕ್ ಯು. ಬ್ಯೂರೋ ರಿಪೋರ್ಟ್ ಅಜಯ್ ಕಾಂಬ್ಳೆ, ಭಾರತ ವೈಭವ ನ್ಯೂಸ್ ಅತನಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.